ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ನಿನ್ ಮಾತಿನ ಅರ್ಥ ಏನು ಕಾತಿ? ನಾವು ರೋಡ್ಗೆ ಬರ್ತೀವಿ ಅಂತನಾ? ಆ ತೇಜು ಮಾತಿಗೆ ಹೆದರ್ಕೋತಾ ಇದೆಯಾ? ನಾನ್ ತೇಜು ಮಾತಿಗೆ ಹೆದರ್ತಾ ಇಲ್ಲ ಪ್ರಬಲ, ಅಪ್ಪನ ಮಾತಿಗೆ ಹೆದರ್ತಾ ಇದ್ದೀನಿ. ಅಪ್ಪ ಯಾವಾಗ್ಲೂ ನ್ಯಾಯ ನೀತಿ ಧರ್ಮಕ್ಕೆ ಆದ್ಯತೆ ಕೊಡ್ತಾರೆ, ಆ ಗುಣಕ್ಕೆ ಹೆದರ್ತಾ ಇದ್ದೀನಿ. ಇವಾಗ ನಾವು ಹೆದರೋ ಹಾಗೆ ನಾಳೆ ಏನಾದ್ರೂ ಆದ್ರೆ ಆ ಕಾವೇರಿಗೆ ಹಾಗೆ ನಾವು ಸೋತ್ ಹಾಗೆ. ಛೇ, ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ಅಪ್ಪ ಹುಷಾರಾಗಿ ಆಚೆ ಬರೋವರೆಗೂ ಈ ಟೆನ್ಷನ್ ನಮ್ಮನ್ನ ಸುಡ್ತಾನೆ ಇರುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಏನಾದ್ರೂ ಒಂದು ಮಾಡಲೇಬೇಕು. ಅಪ್ಪ ನಮ್ಮ ಕಡೆ ಬರೋದಕ್ಕೆ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಏನಾದ್ರೂ ಒಂದು ಮಾಡಲೇಬೇಕು. ತೇಜು, ನೋಡು ಮಲ್ಲಿಕಾ, ನೀನು ಅಕ್ಕ ಮತ್ತೆ ಆ ಪ್ರಬಲನ್ ಬಗ್ಗೆ ಮಾತಾಡಕ್ ಬಂದಿದ್ರೆ ದಯವಿಟ್ಟು ಹೊರಟೋಗು. ನಿನ್ನ ಬಿಸ್ನೆಸ್ ದೃಷ್ಟಿಯ ಲಾಭ ನಷ್ಟಗಳ ಮಾತುಗಳನ್ನ ಕೇಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ತೇಜು, ನಾನೇನ್ ಹೇಳಕ್ಕೆ? ಅವರು ತಪ್ಪು ಮಾಡಿದ್ದಾರೆ, ನಾನು ಅವ್ರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ಸತ್ಯದ ಕಡೆ ನಾನು ಇರ್ಬೇಕಾದ್ರೆ ನಾನು ಯಾರಿಗೂ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅಪ್ಪ ಬರ್ತಾರೆ, ನ್ಯಾಯ ಅವರೇ ಮಾಡ್ತಾರೆ. ಅಲ್ಲಿವರೆಗೂ ನನ್ನನ್ನ ದಯವಿಟ್ಟು ಸುಮ್ಮನೆ ಬಿಟ್ಬಿಡು ಪ್ಲೀಸ್. ತೇಜು, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಮಾತಾಡಿದ್ದು ಸರಿಯಾಗೇ ಇದೆ. ಪ್ರಬಲ ಮತ್ತೆ ನಿಮ್ಮಕ್ಕ ಮಾಡಿದ್ದು ಅಕ್ಷಮ್ಯ ಅಪರಾಧ. ಆದ್ರೆ ಮಾವ ಮನೆಗ್ ಬಂದ್ಮೇಲೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ, ಅವ್ರನ್ನ ಈ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡಿ ತೇಜು, ನಂದೊಂದು ರಿಕ್ವೆಸ್ಟು. ಅವ್ರು ಎಷ್ಟೇ ಕೆಟ್ಟವರಾದ್ರೂ, ಅವ್ರಿಗೆ ಏನೇ ತಪ್ಪುಗಳನ್ನ ಮಾಡಿದ್ರು, ಅವ್ರ ತಪ್ಪುಗಳನ್ನ ನೀವು ಹೀಗೆ ಹೇಳೋದ್ರಿಂದ ಸುಮ್ಮನೆ ನಾಳೆ ದಿನ ಜಗಳ ಆಗತ್ತೆ. ಆ ಜಗಳದಿಂದ ನಾಳೆ ಒಂದಿನ ಅವ್ರಿಗೆ ಲಾಭ ಆಗಬಹುದು. ಹೇಗೆ ಹೇಗೆ ಅಂದ್ರೆ ನನಗೇನ್ ಗೊತ್ತು? ನೋಡಿ, ಅವರಿಬ್ರು ಕ್ರಿಮಿನಲ್ ಲಾಯರ್ಸು. ಅವ್ರು ಹೇಗ್ ಬೇಕಾದ್ರೂ ಆಟನ ಬದಲಾಯಿಸೋ ಚಾಲಾಕಿತನ ಅವರಲ್ಲಿದೆ. ಈಗಾಗಿರೋದನ್ನೆಲ್ಲ ಹೇಗೆ ಅವ್ರ ಪರವಾಗಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ನೀವ್ಯಾಕ್ರಿ ದಾಳ ಆಗ್ತೀರಾ? ಮಾವ ಬರೋವರೆಗೂ ಶಾಂತವಾಗಿರಿ. ಅವ್ರು ಬಂದ ಮೇಲೆ ಎಲ್ಲಾನು ಅವರೇ ನೋಡ್ಕೊಳ್ತಾರೆ. ನೀನು ಹೇಳ್ತಿರೋದು ಕರೆಕ್ಟ್ ಇದೆ ಮಲ್ಲಿಕಾ. ಅಪ್ಪ ಬರೋವರೆಗೂ ನಾನು ಸುಮ್ಮನೆ ಇರೋದೇ ಒಳ್ಳೇದು. ಹೌದು, ಏನೇ ಆದ್ರೂ ನೀವು ನೋಡ್ಕೊಂಡು ಸೈಲೆಂಟ್ ಆಗಿರಿ. ತೇಜು, ನೀವು ಹೋಗಿ ರಿಲ್ಯಾಕ್ಸ್ ಮಾಡಿ. ನಾನು ಬಿಸಿ ಬಿಸಿ ಕಾಫಿ ತರ್ತೀನಿ. ಅಬ್ಬಾ, ಪರವಾಗಿಲ್ವೇ? ತೇಜು ನನ್ನ ಮಾತು ಕೇಳ್ಬಿಟ್ರು. ಆದ್ರೂ ಇವಾಗ ತೇಜು ಆಡಿದ ಮಾತು ಪರ್ಫೆಕ್ಟ್ ಆಗಿದೆ. ಅವ್ರು ಹೇಳ್ದಾಗೆ ಮಾವ ಬಂದ ಮೇಲೆ ಆ ಕಾತಿ ಪ್ರಬಲನ ಆಚೆ ಹಾಕಿದ್ರೆ ನನ್ನ ದಾರಿಲಿ ಅಡೆತಡೆ ಎಲ್ಲ ನಿವಾರಣೆ ಆಗೋಗುತ್ತೆ. ನನ್ನ ರೂಟ್ ಕ್ಲಿಯರ್ ಆಗೋಗುತ್ತೆ. ಕಾವೇರಿ ಹೇಗಿದ್ರು ಅವಳ ಮನೆಯಲ್ಲಿರೋದಕ್ಕೆ ಆದಿ ಪ್ಲಾನ್ ಮಾಡಾಗಿದೆ. ಅದು ಸಹ 100% ಸಕ್ಸಸ್ ಆಗೇ ಆಗುತ್ತೆ. ಹಾಗೇನಾದ್ರೂ ಆದ್ರೆ ಕಂಪನಿ, ಅಧಿಕಾರ, ಈ ಮನೆ ಎಲ್ಲ ನಂದೇ ಆಗ್ಬಿಡುತ್ತೆ. ಇವಾಗ ನಂಗಿರೋದು ಒಂದೇ ಕೆಲಸ. ಇಲ್ಲಿ ಮಾವ ಬಂದಾಗ ಅವ್ರ ಕೋಪದ ಬೆಂಕಿಗೆ ತುಪ್ಪ ಸುರಿಯೋದು, ಅಲ್ಲಿ ಕಾವೇರಿನ ಬತ್ತಿ ಮಾಡೋದು. ಸರ್ ಪ್ಲೀಸ್, ಐ ರಿಕ್ವೆಸ್ಟ್ ಯು ಆ್ಯಂಡ್ ಐ ಬೆಗ್ ಯು ಸರ್, ಏನಾದರೂ ಮಾಡಿ ಈ ಸಿಚುವೇಶನಿಂದ ನಮಗೆ ಹೊರಗಡೆ ಕರ್ಕೊಂಡು ಬನ್ನಿ ಸರ್ ಪ್ಲೀಸ್. ಆ ತೇಜು ಬೇರೆ ಅಪ್ಪ ವಾಪಸ್ ಮನೆಗೆ ಬಂದಮೇಲೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅಪ್ಪ ಏನಾದರೂ ನಮ್ಮ ವಿರೋಧವಾಗಿ ಹೇಳಿಕೆ ಕೊಟ್ಬಿಟ್ರೆ ನಮ್ಮ ಗತಿ ಏನು ಸರ್? ಹೌದು ಸರ್,
ಇಡೀ ಫ್ಯಾಮಿಲಿನೇ ನಮ್ಮ ವಿರುದ್ಧವಾಗಿ ನಿಂತಿದೆ. ನಾಳೆ ಕೋರ್ಟಲ್ಲಿ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ ಸರ್. ಸರ್ ಪ್ಲೀಸ್ ನನ್ನ ಮಗಳಿಗೋಸ್ಕರನಾದರೂ ಪ್ರಬಲನ್ನ ಈ ಕೇಸಿಂದ